ಹೇಳಿದ್ದೆ ಲೈಕ್ ರವಿಚಂದ್ರನ್ ಅಶ್ವಿನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಕುಲ್ದೀಪ್ ಯಾದವ್ ಬದಲು ಅಂತ ಹೇಳಿದ್ದೆ. ಎಲ್ಲೋ ನನ್ನ ವಾಯ್ಸು BCCI ಕ್ರಿಕೆಟ್ಗೆ ಕೇಳಿಸ್ತು ಅನ್ಸುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಕ್ರಿಕೆಟ್ ಅಪ್ಡೇಟ್ ಕೊಟ್ಟಿದ್ದೆ. ಲೈಕ್ ವರ್ಲ್ಡ್ ಕಪ್ ಬರ್ತಾ ಇದೆ, ವರ್ಲ್ಡ್ ಕಪ್ದಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೆ. ಮತ್ತು ಇನ್ನೂ ಒಂದು ವಿಷಯನೂ ಕೂಡ ಹೇಳಿದ್ದೆ, ಲೈಕ್ ರವಿಚಂದ್ರನ್ ಅಶ್ವಿನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಕುಲ್ದೀಪ್ ಯಾದವ್ ಬದಲು ಅಂತ ಹೇಳಿದ್ದೆ. ಎಲ್ಲೋ ನನ್ನ ವಾಯ್ಸು BCCI ಕ್ರಿಕೆಟ್ಗೆ ಕೇಳಿಸ್ತು ಅನ್ಸುತ್ತೆ, ಹಂಗೇನಿಲ್ಲ. ಸೊ ಇಲ್ಲಿ ಇವಾಗ ನಮಗೆ ಲೇಟೆಸ್ಟ್ ಆಗಿ ICC ಇಂದ ಮತ್ತು BCCI ಇಂದ ಬಂದಿರೋ ಅಪ್ಡೇಟ್ ಏನಂತ ಹೇಳಿದ್ರೆ, ಅಕ್ಷರ್ ಪಟೇಲ್ ಇಂಜರ್ಡ್ ಆಗಿರೋದ್ರಿಂದ ಆ ಪ್ಲೇಸಲ್ಲಿ ರವಿಚಂದ್ರನ್ ಅಶ್ವಿನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಅಂದರೆ ಈ ವರ್ಲ್ಡ್ ಕಪ್ಪಲ್ಲಿ ನಾವು ಅಂದ್ಕೊಂಡಂಗೆ ರವಿಚಂದ್ರನ್ ಅಶ್ವಿನ್ ಇರ್ತಾರೆ, ಬಟ್ ಅಕ್ಷರ್ ಪಟೇಲು ಬ್ಯಾಟ್ಸ್ಮನ್ ಕಮ್ ಬೌಲರ್ ಆಲ್ರೌಂಡರ್ ಆಗಿದ್ರು, ಅವ್ರು ಇರಬೇಕಿತ್ತು. ಬಟ್ ಎನಿವೇ ರವಿಚಂದ್ರನ್ ಅಶ್ವಿನ್ ಕೂಡ ಇಂಪಾರ್ಟೆಂಟು. ನೋಡೋಣ ಯಾವ ಥರ ಗೇಮ್ ಇರುತ್ತೆ ಅಂತ. ವರ್ಲ್ಡ್ ಕಪ್ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸೊ ಈ ಥರದೇ ಕ್ರಿಕೆಟ್ ಅಪ್ಡೇಟ್ಸು, ವರ್ಲ್ಡ್ ಕಪ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ ನಿಮಗೆ. ಬೇರೆ ಬೇರೆ ಕ್ರಿಕೆಟ್ ಅಪ್ಡೇಟ್ಸ್ ಕೂಡ ನಿಮ್ಗೆ ಕೊಡ್ತಾ ಇರ್ತೀನಿ. ಲೈಕ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದು ಮ್ಯಾಚಸ್ ಅಪ್ಡೇಟ್ ಕೊಡೋಕ್ಕಾಗ್ತಾ ಇದ್ರು, ಇಂಡಿಯಾ ಅಪ್ಡೇಟ್ಸ್ ಅಂತೂ, ಇಂಡಿಯನ್ ಕ್ರಿಕೆಟ್ ಅಪ್ಡೇಟ್ಸ್ ಅಂತೂ ಪಕ್ಕ ಇರುತ್ತೆ. ಬೇರೆ ಇಂಟ್ರೆಸ್ಟಿಂಗ್ ಮ್ಯಾಚ್ಗಳಿದ್ದಾಗ ಸೆಮಿಫೈನಲ್ಲು, ಫೈನಲ್ದು ಅದೆಲ್ಲ ಬಂದೇ ಬರುತ್ತೆ. ಇನ್ನೂ ಒಂದು ವಿಷಯ, ಸ್ವಲ್ಪ ಸೆಟಪ್ ಮಾಡ್ಕೊಬೇಕು ಸ್ವಲ್ಪ ಈ ಪ್ಲೇಸ್ನೆಲ್ಲ. ಸೊ ಕ್ರಿಕೆಟ್ ಅಪ್ಡೇಟ್ಸ್ ಕೊಡೋಕ್ಕೋಸ್ಕರನೇ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ಚಾನಲ್ ಬಂದುಬಿಟ್ಟು ಬರೀ ಕ್ರಿಕೆಟ್ ಅಪ್ಡೇಟ್ಸ್ಗಲ್ಲ, ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಎಂಜಾಯ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಬಾಯ್.